ಏನೋ ಇನ್ಸ್ಟಾಗ್ರಾಮ್ ನೀವು ಹಾಕದೇ ಇಲ್ಲ, ನೀವು ಈ ವಿಡಿಯೋ ನೀವು ಹಾಕದೇ ಇಲ್ಲ. ಬನ್ನಿ ನಮ್ಮ ಹಿಂದೆ ಬರ್ತಿರೋರು ಹುಣ್ಸೆ ತಿಂತಾರೆ ಗೈಸ್. ಸೊ ಒಂದ್ಸಲಿ ಮುಚ್ಕೊಂಡು ಫೋನ್ ಇಡಮ್ಮ ಅಷ್ಟೇ ಗೈಸ್, ಅಷ್ಟೇ ಅಂತ ಕಮೆಂಟ್ ಮಾಡಿ. ಗೋಲ್ಡ್ ಬೇಕಂತ ಗೈಸ್. ಆಯ್ತು, ಅದನ್ನೂ ಕೊಡ್ಸೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್. ಸೊ ನನ್ನ ಹೆಸರು ಧ್ರುವ್ ಗೌಡ ಅಂತ, ಅಂಡ್ ಐ ಆಮ್ ಸ್ಟಾರ್ಟಿಂಗ್ ಅ ನ್ಯೂ ಯೂಟ್ಯೂಬ್ ವ್ಲಾಗ್. ಅಂಡ್ ಇವತ್ತು ನನ್ನ ವ್ಲಾಗ್ ಅಲ್ಲಿ ನಾವು ಇಲ್ಲಿ GKVK ನಲ್ಲಿ ನಡೀತಾ ಇದ್ದೀವಿ. ಅಂಡ್ ಇವರು ಲಿಖಿತಾ ಅವರು ಅಂಡ್ ಇವರು ನೇಹಾ ಅವರು, ಮೈ ವಾಕಿಂಗ್ ಪಾರ್ಟ್ನರ್ಸ್. ಅಂಡ್ ಇವತ್ತು ವಾಕಿಂಗ್ ಬಂದ್ವಿ ಹೊರಸ್ದಾಡಕ್ಕೂ. ನೆನ್ನೆ ಯುಗಾದಿ ಆಯ್ತು, ಸೊ ನಿಮ್ಗೆಲ್ಲ ಗೊತ್ತಲ್ಲ, ತುಂಬಾ ಜಾಸ್ತಿ ಚೆನ್ನಾಗಿ ತಿನ್ಬಿಟ್ಟಿದೀವಿ. ತಿನ್ಬಿಟ್ಟು ವಾಕಿಂಗ್ ಬಂದ್ರೆ ನಾವು ವಾಕಿಂಗ್ ಮುಗಿಸ್ಕೊಂಡು ಹೋಗಿ ತಿನ್ಬೇಕು. ನೋಡಿ, ಇವರು ವಾಕಿಂಗ್ ಹೋಗಿ ಮುಗಿಸ್ಕೊಂಡು ತಿನ್ಬೇಕಂದ್ರೆ ನಾವು ತಿಂದು ಹೊಟ್ಟೆ ಎಲ್ಲ ಊದಿಸ್ಕೊಂಡು ಬಂದಿದ್ದೀವಿ ವಾಕಿಂಗ್ ಮಾಡಕ್ಕೆ. ಅಂಡ್ ಇವರು ಅಷ್ಟೇ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಯು ಆಲ್ಸೋ. ನಿಮ್ ಮಿನಿ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ಲಾಗ್ ಚೆನ್ನಾಗಾಗ್ಲಿ. ಇವ್ರ ಹೆಸರು ಅಷ್ಟೇ, ಲಿಖಿತಾ ವಿ ಗೌಡ. ಇನ್ಸ್ಟಾಗ್ರಾಮ್ ನಲ್ಲಿ ಟ್ಯಾಗ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಏನು ಇನ್ಸ್ಟಾಗ್ರಾಮ್ ನೀವು ಹಾಕದೇ ಇಲ್ಲ, ನೀವು ಈ ವಿಡಿಯೋ ನೀವು ಹಾಕದೇ ಇಲ್ಲ. ನಾವ್ ಹಾಕ್ತಿವಿ, ಪಕ್ಕ ನಾವ್ ಹಾಕ್ತಿವಿ, ಎಡಿಟ್ ಮಾಡಿ ಆದ್ರೂ ಫಸ್ಟ್ ಹಾಕ್ತಿವಿ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಸೊ ನಿಮ್ ಹೊಸ ವರ್ಷ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡಿ. ಸೊ ಈ ಹೊಸ ವರ್ಷದಲ್ಲೆಲ್ಲ ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗ್ಲಿ ಅಂಡ್ ಚೆನ್ನಾಗಾಗ್ಲಿ ಅಂತ ನಾನು ಬೇಡ್ಕೊತಾ, ನಮ್ ಹೊಸ ವರ್ಷ ನೆಕ್ಸ್ಟ್ ದಿನಾನ ನಾವು ನಾನ್ ವೆಜ್ ತಿಂದು ವಾಕಿಂಗ್ ಸ್ಟಾರ್ಟ್ ಮಾಡ್ತಿದೀವಿ. ಫುಲ್ ಡಾನ್ಸ್ ಮೋಡಲ್ ಇದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದಾರೆ. ಏನೋ ಕೆಂಚಲ ಮಂಚಲ ಅಂತೆ ಗೈಸ್. ಎಳೆ ಮಗು ಆಗಿದ್ದಿದ್ರೆ ಓಕೆ. ಫುಲ್ ಮಜಾ ಮಾಡ್ತಾ ಇದಾರೆ ಗೈಸ್, ಸಾಂಗ್ಸ್ ಹಾಕೊಂಡು. ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇವ್ರು ವಿಡಿಯೋ ತಗೋತಾರಂತೆ ಗೈಸ್, ನೋಡೋಣ. ಮಿನಿ ವ್ಲಾಗ್ ತಗೋತಾರಂತೆ. ಐ ವಾಂಟ್ ಆಲ್ ಯುವರ್ ಸಪೋರ್ಟ್ ಅಂಡ್ ನನ್ನ ಹೀಗೆ ಪ್ರೋತ್ಸಾಹ ಮಾಡಿ. ಎಲ್ಲ ಒಳ್ಳೊಳ್ಳೆ ಕಾಂಟೆಂಟ್ಸ್ಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೂ ಬರ್ತಾ ಇರುತ್ತೆ. ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ಸ್ ಮಾಡಿ, ಮಿಸ್ ಮಾಡಬೇಡಿ. ಓಕೆ? ಅಂಡ್ ಈ ವ್ಲಾಗ್ ನ ಕೊನೆ ತನಕ ನೋಡಿ ಅಂಡ್ ಬೆಲ್ ಬಟನ್ ನ ದಯವಿಟ್ಟು ಮರೆಯದೆ ಪ್ರೆಸ್ ಮಾಡಿ. ಹೋಗ್ತಾ ಏನೇನ್ ಸಿಗುತ್ತೆ ಅಂತ ತೋರಿಸ್ತೀನಿ. ಕಮ್ ಗೈಸ್. ಗೈಸ್, ಹುಣ್ಸೆ ಹಣ್ಣು ಬೇಕಂತೆ, ಹುಣ್ಸೆ ಹಣ್ಣು ಹುಡ್ಕೋಣ. ಅದು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಲಿಖಿತಾ ಅವರು. ಸೊ ಹುಣ್ಸೆ ಹಣ್ಣು ಹುಡ್ಕೋಣ ಬನ್ನಿ ಗೈಸ್. ಎಲ್ಲಿ ಸಿಗುತ್ತೆ ಹುಣ್ಸೆ ಹಣ್ಣು ನೋಡೋಣ. ಅಂಡ್ ಇವರು ತಿಂತಾರೆ ಹುಣ್ಸೆ ಹಣ್ಣು. ಸೊ ಬನ್ನಿ, ನಮ್ ಹಿಂದೆ ಬರ್ತಿರೋರು ಹುಣ್ಸೆ ಹಣ್ಣು ತಿಂತಾರೆ ಗೈಸ್. ಸೊ ಬನ್ನಿ, ನೀವು ಹಾಕೊಂಡಿರೋ ಬಾಯಲ್ಲೇ ತಿನ್ನೋದು, ಆಯ್ತಾ? ನಾವು ಹುಣ್ಸೆ ಹಣ್ಣು ಹುಡುಕ್ತಾ ಇದೀವಿ ಅಂಡ್ ನಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಲಿಖಿತಾ ವ್ಲಾಗರ್ ಅಂಡ್ ಮಿನಿ ವ್ಲಾಗರ್ ಅವರು. ಎಲ್ಲ ಒಳ್ಳೇದಾಗ್ಲಿ ನಿಮ್ ವ್ಲಾಗ್ಸ್ಗೆ. ಅಂಡ್ ಈಗ ಹುಡ್ಕೋಣ ಬನ್ನಿ ಗೈಸ್. ಏನು ಸಿಗ್ತಾ ಇಲ್ಲ ಗೈಸ್, ನಿಮ್ಗೆ ಏನಾದ್ರು ಸಿಕ್ತಿದ್ರೆ ಹೇಳಿ ಗೈಸ್. ದೊಡ್ಡದ್ ಬಿದ್ದಿದ್ಯಂತೆ ಗೈಸ್. ಹೋಗಿದ್ಯಾ? ಇಲ್ಲ ಗೈಸ್, ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ ಅನ್ಸುತ್ತೆ. ಇದು ಚೆನ್ನಾಗಿದೆ ಗೈಸ್, ಬೊಂಬೆ ತರ. ಯಾರೋ ಫೋನ್ ಮಾಡಿದ್ರು ಇವಾಗ, ಅದಕ್ಕೆ ಇವಳು ಏನಂದ್ಲು ಗೊತ್ತಾ? ಹೇಳಮ್ಮ ಏನನ್ಸಲಿ? ಮುಚ್ಕೊಂಡು ಫೋನ್ ಇಡಮ್ಮ ಅಷ್ಟೇ ಗೈಸ್, ಅಷ್ಟೇ ಗೈಸ್, ಅಷ್ಟೇ ಅನ್ನಿ, ಅಷ್ಟೇ. ಸೊ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತೆ ಗೈಸ್. ಬನ್ನಿ ಫಾಲೋ ಮಾಡ್ಕೊಂಡು ಹೋಗೋಣ. ಎಲ್ಲಾರು ಬ್ಲಾಗರ್ಸ್ ಆಗ್ಬಿಟ್ಟಿದೀವಿ ಗೈಸ್. ಎಲ್ಲ ನಮ್ಮ ಇವ್ರ ಮಹಿಮೆ ಗೈಸ್. ಏನೋ ಸೌಂಡ್ ಬರ್ತಾ ಇದೆ.
ಹುಳ ಅಂತ ಕಮೆಂಟ್ ಮಾಡಿ ಗೈಸ್. ಏನೋ ಹುಳ ಅಂತೆ. ಹ್ಞೂ ಗೈಸ್, ಏನೋ ಹುಳ. ಕಮೆಂಟ್ ಮಾಡಿ ಗೈಸ್, ಏನ್ ಹುಳ ಅಂತ ಕಮೆಂಟ್ ಮಾಡಿ. ಬನ್ನಿ ಇನ್ನ ವಾಕ್ ಮಾಡ್ಕೊಂಡು ಹೋಗೋಣ. ರೋಡ್ ತುಂಬಾ ಉದ್ದ ಇದೆ ಅಂಡ್ ವಿಲ್ ಗೋ. ಅಂಡ್ ಇವಾಗ ನಾವು ಸಾಂಗ್ ಆಡ್ತಿದೀವಿ. ಯಾವ ಸಾಂಗ್ ಅಂತ ಕೇಳಿಸ್ಕೊಳ್ಳಿ. ಕ್ಲಾಸ್ ಡೋರ್ ವಾಲಲ್ಲಿ ಸಾನವಿ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ ನೆನಪದಲ್ಲಿ. ವೈಬಿಂಗ್ ಗೈಸ್. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ, ಕಾಂಪ್ರೋ ಮಾಡಿ ಮತ್ತೆರ್ದುಕೋವ ಬತ್ತಳಿ ಬಲವಿದೆ. ಸೋಷಿಯಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ತರದಾಕು. ನೋಡಿ ಗೈಸ್, ಇದು ನಮ್ಮ GKVK ತಿಂಡು GKVK ಸಕ್ಕರ ಇದೆ. ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಅವ್ರದ್ದೇನೋ ಪ್ರಾಬ್ಲಮ್ ಆಗಿದೆ ಅಂತ ಗೈಸ್. ಐಫೋನ್ ಕೊಡಿ ನೋಡೋಣ ಹೆಂಗಿದೆ ಅಂತ. ಅದು ಈ ತರ ಕ್ರ್ಯಾಕ್ ಅಲ್ಲಿ ಬರ್ತಿದೆ ಸೆಲ್ಫಿ ವಿಡಿಯೋ. ಕ್ರ್ಯಾಕ್ ಅಲ್ಲಿ ಬರ್ತಿದೆ ಅಂತೆ ನೋಡಿ ಗೈಸ್. ಬೇಜಾರಾಗ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಐಫೋನ್ ಯೂಸರ್ಸ್ ಆರ್ ಆಲ್ವೇಸ್ ಗುಡ್. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನನ್ ಬ್ಲಾಗ್ ಅಲ್ಲಿ ಎಲ್ಲಾ ಫೇಸ್ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿದೆ ಗೈಸ್. ನಾನು ಲಿಖಿತಾ ಅವ್ರ ಮುಖನ ಆದಷ್ಟು ಬೇಗ ನಿಮ್ ಮುಂದೆ ರಿಲೀಸ್ ಮಾಡ್ತೀನಿ. ಸೊ ಗೈಸ್, ನಾನು ಇವರಷ್ಟು ಯೋಚನೆ ಮಾಡಲ್ಲ ಗೈಸ್. ಎಷ್ಟು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಎಷ್ಟು ಜನ ನೋಡಿದ್ದಾರೆ ರೀಲು ಅಂತ ನೋಡಿದ್ದಾರೆ ಗೈಸ್. ನೋಡಿ ಎಷ್ಟು ಜನ ನೋಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಎಷ್ಟು ಜನ ನೋಡಿದ್ದಾರೆ ರಿವ್ಯೂಸ್ ತೋರಿಸಿ ನಮ್ಮ ಆಡಿಯನ್ಸ್ಗೆ. ಅಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ವ್ಯೂ ಇನ್ಸೈಟ್ ಅಂತ ಇದೆ ನೋಡಿ ಕೆಳಗಡೆ, ಅಲ್ಲಿದೆ ನೋಡಿ. 1.9K ರೀಚ್ ಆಗಿದೆ ಗೈಸ್. ಹತ್ತತ್ರ 2,000 ರೀಚ್ ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದ ಗೈಸ್. ಇವ್ರ ಮೇಲೂ ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರ್ಲಿ. ತೋರಿಸಿ ಇನ್ನೊಂದ್ಸಲಿ. ಜಲ್ದಿ ಫಾಲೋವರ್ಸ್ ಜಾಸ್ತಿ ಆಗ್ಬೇಕಂತೆ ನೋಡಿ ಗೈಸ್. ಇಷ್ಟಿದೆ. ಅವ್ರಿಗೆ ಇವಾಗ ನಾನು ಟಾಸ್ಕ್ ಕೊಟ್ಟಿದ್ದೀನಿ. ಅವ್ರ ಬರ್ಡೇ ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆಗಿರ್ಬೇಕು ಗೈಸ್, ಅಷ್ಟೇ. ಅದನ್ನ ಇವ್ರು ಕಂಪ್ಲೀಟ್ ಮಾಡಿದ್ರೆ ಇವ್ರ ಬರ್ಡೇ ಗಿಫ್ಟ್ ಏನಿದೆ ನಾನು ಕೊಡ್ತೀನಿ ಗೈಸ್, ಪ್ರಾಮಿಸ್. ವಾಟ್ ವಿಲ್ ಬೈ ಟೆಡಿಯಾ? ಸೊ ಇವ್ರ ಬರ್ಡೇ ಟೆಡ್ಡಿ ಬೇಕಂದ್ರೆ ಗೈಸ್, ಅದು ಎಷ್ಟೇ ದುಡ್ಡಾಗಿ ನಾನು ಕೊಡ್ತೋಗೋಸ್ಕರ ಗೋಲ್ಡ್ ಕೊಡ್ಸ್ಬಿಡಿ ಎಲ್ಲ ಸೇರ್ಕೊಂಡು. ಗೋಲ್ಡ್ ಬೇಕಂತ ಗೈಸ್. ಆಯ್ತು, ಅದನ್ನೂ ಕೊಡ್ಸೋಣ ಕೆಜಿ ಕೊಡಿಸ್ಬಿಡಿ ಗೈಸ್. ಇವ್ರು ಮದ್ವೆ ಆಗೋ ಟೈಮಲ್ಲಿ ಬೇಕಾದ್ರೆ 10 kg ಗೋಲ್ಡ್ ಕೊಡಿಸ್ತೀನಿ ಗೈಸ್. ಈಗಲೇ ಅಂತ ನನ್ನ ಹತ್ರ ₹1 ಕಾಸಿಲ್ಲ ಕೊಡ್ಸಕ್ಕೆ. ಇವ್ರ ಮದ್ವೆ ಟೈಮ್ ಅಷ್ಟೊತ್ತಿಗೆ ತೆಗ್ದಿಟ್ಟಿರ್ತೀವಿ ಗೈಸ್, ಅಲ್ವಾ ನೇಹಾ? ಇಲ್ಲಿ ನೋಡು ಅಲ್ವಾ? ಸೊ ಅಷ್ಟಂತ ನಾವು ಮಾಡಿಟ್ಟಿರ್ತೀವಿ ಗೈಸ್. ಈ ವಾರ ನಾವು ಒಂದ್ ಕಂಟೆಂಟ್ ನ ಪ್ಲಾನ್ ಮಾಡಿದೀವಿ. ಏನಂದ್ರೆ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಇವರು ಅಂಡ್ ಇವರು. ಈ ವಾರದಲ್ಲಿ ಒಂದು ರೀಲ್ ಬಂದೇ ಬರುತ್ತೆ ಗೈಸ್. ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಯಾವ ರೀಲ್ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡ್ಬೇಕು. ರೀಲ್ ನೋಡ್ಬಿಟ್ಟು ಯಾವ ರೀಲು? ಜೋಗಯಪ್ಪನ ರೀಲ್ ಅಂತೆ. ಸೊ ನೋಡೋಣ, ಎಲ್ಲ ಪ್ಲಾನ್ ಮಾಡಿದೀವಿ. ಕಾಂಟೆಂಟ್ಸ್ ಎಲ್ಲ ರೆಡಿ ಆಗ್ತಿದೆ ಇನ್ನೇನು. ಅಂಡ್ ಇವ್ರ ಬರ್ಡೇನು ಬರ್ತಾ ಇದೆ ಗೈಸ್. ಇದೇ ನೆಕ್ಸ್ಟ್ ಮಂತ್ ಇವ್ರ ಬರ್ಡೇ. ನನ್ ಬರ್ಡೇ ಇದೆ ಗೈಸ್. ನನ್ ಬರ್ಡೇಗೆ ಇವ್ರಗಳು ಪ್ಲಾನ್ ಮಾಡ್ಬೇಕು ಗೈಸ್. ನಾನು ಪ್ಲಾನ್ ಮಾಡ್ಕೊಳಕ್ ಆಗಲ್ಲ. ಸೊ ಇವ್ರ ಬರ್ಡೇಗೆ ಏನಂದ್ರೆ ನಾವು ಪ್ಲಾನ್ ಮಾಡ್ಬೋದು. ಅಂಡ್ ಏನೋ ಸೈಲೆಂಟ್ ಆಗಿರಿ ಅಂತ ಇದಾರೆ ಗೈಸ್. ಆ ಕಡೆ ನೋಡ್ತಾ ಇದಾರೆ, ಏನು ಗೊತ್ತಿಲ್ಲ ಅನ್ನೋ ತರ ಬರ್ತಾ ಇದಾರೆ ರೋಡಲ್ಲಿ. ಅಂಡ್ ಗೈಸ್, ಇನ್ನೊಂದೇನು ಗೊತ್ತಾ, ಲೈಫಲ್ಲಿ ಎಲ್ಲ ಮೋಟಿವೇಟ್ ಆಗಿರ್ಬೇಕು ಗೈಸ್. ಪಾಸಿಟಿವ್ ಮೈಂಡ್ ಅಲ್ಲಿ ಏನೇ ಕೆಲಸ ಮಾಡಿದ್ರು ಪಾಸಿಟಿವ್ ಆಗಿ ಕೆಲಸ ಮಾಡಿ. ಏನೇ ಮಾಡಬೇಕು ಅಂದ್ರೆ ಪಾಸಿಟಿವ್ ಆಗಿ ಮಾಡಿ. ಅಂಡ್ ಏನೇ ಆಗ್ಲಿ ಏನೇ ಹೋಗ್ಲಿ ಯಾವಾಗ್ಲೂ ನಿಮ್ಮ ಇನ್ನ ಕಾಮ್ ಆಗಿ ಇಟ್ಕೊಳ್ಳಿ ಗೈಸ್. ಬರೀ ಇಂತದೆಯಾ ಹೋಗೋರೆ ಗೈಸ್ ಎಲ್ರು ಗೈಸ್. ಇವರೇ ಗೈಸ್, ಇವರು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಸ್ಕೂಲ್ ಹೋಗೋರೆ ಗೈಸ್. ನಾವು ತುಂಬಾ ಅಚ್ಚ ಜನರು ಗೈಸ್. ಅದೇನು ಆತರ ಮಾತಾಡಲ್ಲ ಗೈಸ್. ಎಲ್ಲ ಬರದೆ ಅಂತದ್ದು ಗೈಸ್ ಆಫ್ ಸ್ಕ್ರೀನ್ ಅಲ್ಲಿ. ನನ್ ಮಾತಲ್ಲಿ
ಬ್ಯಾಡ್ ವರ್ಡ್ಸ್ ಬಿಟ್ಟು ಬೇರೆ ಏನಾದ್ರು ಮಾತಾಡಿದ್ರೆ ಹೇಳಿ ಹೇಳಿ. A few moments later. ಇವಳೇನಂದಿದ್ದು ಬ್ಯಾಡ್ ವರ್ಡ್ಸ್ ಬಿಟ್ಟು ಬೇರೆ ಏನಾದ್ರು ಮಾತಾಡಿದ್ರೆ ಹೇಳಿ ಅಂತ ಗೈಸ್. ಬ್ಯಾಡ್ ವರ್ಡ್ಸ್ ಮಾತಾಡಿದಾಳೆ, ಬ್ಯಾಡ್ ವರ್ಡ್ಸ್ ಮಾತಾಡಿದಾಳೆ ಗೈಸ್. ಸೊ ಇವಳೇ ಅದು ನೇಹಾ ಗೌಡ ಅಂತ ಇನ್ಸ್ಟಾಗ್ರಾಮ್ ಯೂಸರ್ ನ ಹಾಕಿರ್ತೀನಿ, ಫಾಲೋ ಮಾಡಿ ಅಂಡ್ ಅವ್ಳಿಗೆ ಹೋಗಿ ಉಗಿರಿ ಗೈಸ್. ಅಷ್ಟೇ. ಇವಾಗ ಸರಿ ನಾವು ಹೋಗ್ತಾ ಇದೀವಿ, ಇನ್ನೇನು ಹೊರಡ್ತಾ ಇದೀವಿ. 3 ಜನ ಇದ್ದಾರೆ, 6 ಜನ ಇದ್ದಾರೆ, ಬರ್ತಾ ಇದ್ದಾರೆ ಗೈಸ್. ಅಂಡ್ ಹೊರಡೋ ಟೈಮ್ ಆಯ್ತು, ಇವರು ವಾಕಿಂಗ್ ಮುಗೀತು. ಯಾರು ಕಾಲ್ ಮಾಡಿದ್ರಮ್ಮ? ಏನಂತೆ? ಇವರು ಇವಾಗ ಇನ್ನೇನು ಹೊರಡ್ತಾರೆ. ಇವರು ಡೆಂಟಲ್ಗೆ ಹೋಗ್ಬೇಕಂತೆ ಗೈಸ್. ಎಲ್ರು ಆಶೀರ್ವಾದ ಮಾಡಿ, ಹಲ್ ನೋವು ಬರ್ಲಿ. ನನಗೆ ಐಸ್ ಕ್ರೀಮ್ ಪ್ಯಾಕ್ಸ್ ಆಗ್ತಾರೆ ಗೈಸ್, ಹಲ್ ನೋವು ಬರುತ್ತೆ ಬೇಡ ಬಿಡು. ನೋಡಿ ಗೈಸ್, ಇವರೇನೋ ಅಂದ್ರು ಪ್ರೆಗ್ನೆನ್ಸಿ. ಇವರು ನಂಗೆ ಐಸ್ ಕ್ರೀಮ್ ಪ್ಯಾಕ್ ಹಾಕ್ಬಾರ್ದು ಗೈಸ್, ಅದಕ್ಕೆ ಅವ್ರಿಗೆ ಹಲ್ ನೋವು ಬರಬಾರ್ದು. ಸೊ ದಟ್ ಸ್ಟೇ ಟ್ಯೂನ್, ಸಿ ಮೈ ವ್ಲಾಗ್ಸ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ನ್ಯೂ ವ್ಲಾಗ್ಸ್ ಆ್ಯಂಡ್ ಗುಡ್ ಕಂಟೆಂಟ್. ಏನೇನು ಕಂಟೆಂಟ್ಸ್ ಮಾಡಬೇಕು ಅಂತ ಕಾಮೆಂಟ್ಸಲ್ಲಿ ನೋಡಿ ಕಂಟೆಂಟ್ಸ್ನ ಪ್ಲ್ಯಾನ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಸೈನಿಂಗ್ ಆಫ್ ಫಾರ್ ಟುಡೇ.